ನಮ್ಮ ತಂದೆಯವರು ಹೇಳುವ ಪ್ರಕಾರ ಇದೊಂದು ಸುಮಾರು 300 ವರ್ಷದ ಇತಿಹಾಸ ಇರುವಂಥ ಜಾಗ, ತುಂಬ ಪವಿತ್ರವಾದ ಜಾಗ ಇದು. ವರ್ಷಂಪ್ರತಿ ನೀರು ಹರಿಯುವಂಥ ಜಾಗ. ಕಾಶಿಯಿಂದ ಬರುವ ತೀರ್ಥ ಅಂತ ಸಹ ನನ್ನ ಅಜ್ಜಂದಿರೆಲ್ಲ ಹೇಳ್ತಾ ಇದ್ರು ಮುಂಚೆ. ಮಣಿಪಾಲ ವಿದ್ಯಾಕಾಶಿ ಎಂದೇ ಪ್ರಸಿದ್ಧ. ಇಲ್ಲೊಂದು ಗುಹೆ ಇದೆ. ಇದು ನೇರವಾಗಿ ಕಾಶಿಗೆ ತಲುಪುತ್ತದೆ ಅನ್ನೋದು ಜನರ ನಂಬಿಕೆ. ಕತ್ತಲೆಯ ಗುಹೆಯಲ್ಲಿ ಒಂದಿಷ್ಟು ದೂರ ನಡೆದು ಸಾಗಬಹುದು. ಈ ಅಪರೂಪದ ಗುಹೆ ಇರೋದು ಎಲ್ಲಿ? ಏನಿದರ ವಿಶೇಷ? ಬನ್ನಿ ನೋಡೋಣ. ಆಧುನಿಕ ನಗರಿ ಮಣಿಪಾಲದಲ್ಲಿ ಪುರಾತನ ಎನ್ನಬಹುದಾದ ಅನೇಕ ಕುರುಹುಗಳು ಇವತ್ತಿಗೂ ಜೀವಂತವಾಗಿದೆ. ಪೇಟೆಯ ಜಂಜಾಟಗಳಿಂದ ದೂರ ಇರುವ ಮಂಚಿಯ ದುಗ್ಲಿ ಎಂಬ ಚಿಕ್ಕದಾದ ಸುಂದರವಾದ ಪ್ರದೇಶ ಒಂದು ಕಾರಣಿಕ ಸ್ಥಳ. ಶ್ರೀ ನಾಗಬ್ರಹ್ಮ ಸನ್ನಿಧಾನ ಇರುವ ಈ ಪರಿಸರದಲ್ಲಿ ಒಂದು ಪುರಾತನ ಗುಹೆ ಇದೆ. ವೇದಾಚಲ ಪರ್ವತ ಶ್ರೇಣಿ ತೀರ್ಥಕ್ಷೇತ್ರಗಳಲ್ಲಿ ಪ್ರಾಕೃತಿಕ ಆರಾಧನಾ ವ್ಯವಸ್ಥೆಯಲ್ಲಿ ಆರಾಧಿಸಲ್ಪಡುವ ಸ್ಥಳ ಇದು ಎಂಬ ಪ್ರತೀತಿ ಇದೆ. ಋಷಿಮುನಿಗಳಿಂದ ಪೂಜಿಸಲ್ಪಡುತ್ತಿದ್ದ ಕ್ಷೇತ್ರದಲ್ಲಿ ಇರುವ ವಿಶಾಲವಾದ ಗುಹೆ ಅಪರೂಪದ್ದಾಗಿದೆ. ಈ ಗುಹೆಯಿಂದ ನಿರಂತರವಾಗಿ ಹರಿದು ಬರುವ ಜಲಧಾರೆ ಪರಮಪಾವನ ಗಂಗೆ ಎಂದು ನಂಬಲಾಗುತ್ತದೆ. ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದಂತಹ ಜಾಗ ಇದು ಗುಹೆ. ವರ್ಷಂಪ್ರತಿ ನೀರು ಹರಿಯುವಂಥ ಜಾಗ. ಈಗ ಸ್ವಲ್ಪ ನೀರು ಕಮ್ಮಿಯಾಗಿದೆ. ಇಲ್ಲಿ ಪೇಜಾವರ ಮಠದ ಅಧೀನವಾದ ಇದು ಗುಹೆ, ಪುರಾತನವಾದ ಗುಹೆ. ಇಲ್ಲಿ ವರ್ಷಂಪ್ರತಿ ನೀರು ಹರಿಯುತ್ತದೆ. ಇದು ಈಗ ನೀರು ಸ್ವಲ್ಪ ಕಮ್ಮಿ ಆದರೂ ಸಹ ಮಳೆಗಾಲಕ್ಕೆಲ್ಲ ತುಂಬ ಹರಿಯುತ್ತದೆ. ಇಲ್ಲಿ ಜನ ಎಲ್ಲ ಬಂದು ಓಡಾಡಿ ನೋಡಿ ಎಲ್ಲ ಹೋಗ್ತಾ ಇದ್ದರು. ವರ್ಷಕ್ಕೊಮ್ಮೆ ಇಲ್ಲಿ ಪೂಜೆ ಋಷಿಗಳಿಗೆಲ್ಲ ಮತ್ತು ನೈವೇದ್ಯ ಎಲ್ಲ ಮಾಡ್ತಾಯಿದ್ರು. ಗುಹೆಯ ಒಳಗೆ ಒಂದು ಸುಮಾರು ಜಾಗ ಹೋಗಲಿಕ್ಕೆ ಆಗ್ತದೆ. ಅಲ್ಲಿಂದ ಒಳಗಿಂದ ನೀರು ಬರ್ತದೆ. ಕಾಶಿಯಿಂದ ಬರುವ ತೀರ್ಥ ಅಂತ ಸಹ ನನ್ನ ಅಜ್ಜಂದಿರೆಲ್ಲ ಹೇಳ್ತಾ ಇದ್ರು ಮುಂಚೆ. ಈ ಸುಂದರ ಗುಹೆಯನ್ನು ಕಾಣಲು ನೀವು ಮಣಿಪಾಲ ಹೊರವಲಯದ 76 ಬಡಗುಬೆಟ್ಟು ಎಂಬಲ್ಲಿಗೆ ಬರಬೇಕು. ಇಂದಿರಾನಗರ ಎಂಬ ಚಿಕ್ಕದಾದ ಪ್ರದೇಶದಲ್ಲಿ ಕಾಣಬಹುದು. ಭೂಮಿ ಸೆರೆಬಿಟ್ಟಂತೆ ಕಾಣುವ ಈ ಪ್ರದೇಶಕ್ಕೆ ಬಗ್ಗಿ ಒಳ ಹೋದರೆ ವಿಶಾಲವಾದ ಪ್ರದೇಶವಿದೆ. ಹಿಂದೆ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದರು ಎಂದು ಜನ ಹೇಳುತ್ತಾರೆ. ನಮ್ಮ ತಂದೆಯವರು ಹೇಳುವ ಪ್ರಕಾರ ಇದೊಂದು ಸುಮಾರು 300 ವರ್ಷದ ಇತಿಹಾಸ ಇರುವಂಥ ಜಾಗ, ತುಂಬ ಪವಿತ್ರವಾದ ಜಾಗ ಇದು. ಮತ್ತು ಇಲ್ಲಿ ವರ್ಷಕ್ಕೆ ಪ್ರತಿದಿನ ಸಂಜೆ ಬರ್ತಾನೆ ಇರ್ತದೆ. ಒಂದು 304 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ದಾರಿ ತುಂಬ ಕಿರಿದಾಗಿ ಉಂಟು. ಮತ್ತು ನೀರು ಕೆಸರಲ್ಲಿ ತುಂಬ ಉಂಟು. ಒಳಗೆ ಬಾವಲಿಗಳ ಕಾಟ, ನೀರು ಹರಿತಾ ಇರ್ತದೆ. ಕತ್ತಲೆ, ಪೂರ್ತಿ ಕತ್ತಲೆ. ಅಷ್ಟೊಂದು ಬೆಳಕಿನ ಪ್ರವೇಶವಿಲ್ಲದ ಕತ್ತಲೆ ಪ್ರದೇಶ ಇದಾಗಿದೆ. ಸಾಹಸಪಟ್ಟು ಒಳ ಹೋದರೆ ಬಾವಲಿಗಳು, ಸರೀಸೃಪಗಳ ವಾಸಸ್ಥಾನವಾಗಿದೆ. ಗುಹೆಯೊಳಗೆ ಸದಾಕಾಲ ನೀರು ಇರುವುದು ಇಲ್ಲಿನ ವಿಶೇಷ.